ಬೆಟ್ಟದ ಭೈರವೇಶ್ವರ ಮಲೆನಾಡಿನ ಪ್ರಸಿದ್ಧ ತಾಣಗಳಲ್ಲಿ ಒಂದು. ಈ ದೇವಸ್ಥಾನವು ಈಗ 600 ವರ್ಷಗಳ ಹಳೆಯ ಇತಿಹಾಸವುಳ್ಳ ದೇವಸ್ಥಾನವಾಗಿದ್ದು, ಪ್ರಕೃತಿಯ ಮಡಿಲಿನಲ್ಲಿ ಈಗಲೂ ಕೂಡ ನಾವು ನೋಡಬಹುದು. ಸ್ನೇಹಿತರೆ ನೋಡಿ, ಹೈವೇಗೆ ಬಂದ್ವಿ. ಮೂಡಿಗೆರೆಯಿಂದ 38 ಕಿಲೋಮೀಟರ್ ಇದೆ. ಮುಂದೆ ರೈಟ್ ತೊಗೋಬೇಕು. ಸೊ ನೆನ್ನೆ ಬಂದ್ವಲ್ಲ, ಹೈವೇನೆ ಸಕಲೇಶ್ಪುರ ಮಂಗಳೂರು ಹೈವೇ. ಸ್ಟ್ರೈಟ್ ಹೋದರೆ ಮಂಗಳೂರು, ಧರ್ಮಸ್ಥಳ, ಶಿರ್ಡಿ ಘಾಟು. ಟೀ ಕುಡಿಯೋಣ, ಇಲ್ಲಿ ಬೇಡ, ಆಮೇಲೆ ಮುಂದೆ ಹೋಗಿ ಕುಡಿಯೋ ನೀರೇ. ನಮ್ಮ ಮೂಡಿಗೆರೆ ಭೈರ ಆನೆ ನೋಡೋಣ. ಚಾರ್ಮಡಿ ಘಾಟಲ್ಲಿ 2-3 ಸಾರಿ ಬಂದಾಗ ಕಾಣಿಸಿಲ್ಲ. ಸೊ ಆನೆಗಳೇ ಕಾಣೋದಿಲ್ಲ ಗುರು ಈ ಕಡೆ. ಒಂದು ಟೈಮ್ ನೋಡಬೇಕು ಅನ್ನೋದು ಡ್ರೀಮು, ಬಟ್ ಆನೆಗಳೇ ಕಾಣಲ್ಲ. ಆ ಬೇಲೂರು ಕಡೆಯಿಂದ ಬರುವಾಗ ಕಾಣಲ್ಲ, ಈ ಕಡೆಯಿಂದ ಹೋಗೋದು ಕಾಣಲ್ಲ. ಒಂದೇ ಒಂದು ಆನೆ ಸೈಟ್ ಆದರೆ ಎಷ್ಟು ಖುಷಿ ಇರುತ್ತೆ ಹೇಳಿ. ಬೇಜಾನ್ ರೀಲ್ಸ್ಗಳೆಲ್ಲ ನೋಡ್ತಾ ಇರ್ತೀನಿ, ಎಲ್ಲರೂ ಹಾಕ್ತಾ ಇರ್ತಾರೆ. ಬಟ್ ನಾವು ಒಂದು ದಿವಸ ಹಾಕೋಣ ಅಂದರೆ ಒಂದು ಆನೆಗಳು ಸಿಗೋದೇ ಇಲ್ಲ. ಈ ಕಡೆ ಎಲ್ಲ ತುಂಬ ಆನೆಗಳು ಓಡಾಡ್ತವೆ, ಬಟ್ ನಮಗೆ ಸಿಗಲ್ಲ. ಮೂಡಿಗೆರೆಯಲ್ಲಿ ನಮ್ಮ ಏಕಲವ್ಯ ಆನೆ ಹಿಡಿದಿದ್ದು ದಸರಾ ಎಲಿಫೆಂಟು ನೋಡಿ ಹೆಂಗಿದಾನೆ ಏಕಲವ್ಯ. 2 ವರ್ಷಕ್ಕೆ ದಸರಾಗೆ ಬಂದವನೆ. 2 ವರ್ಷ ಆಗಲೇ ದಸರಾ ಕಂಪ್ಲೀಟ್ ಮಾಡ್ದ. ಸೊ ಇನ್ನೇನು ಇವಾಗ ಇದರಲ್ಲೆಲ್ಲ ಕುಮ್ಕಿ ಆನೆ ಅನ್ಸ್ಕೊಂಡಿದ್ದಾರೆ. ಸೊ ಸೇಮ್ ಅರ್ಜುನನ್ ಥರನೇ ಬೆಳೀತಾ ಇದ್ದಾನೆ ಏಕಲವ್ಯ ಕೂಡ. ನೋಡಿ ಈ ಜಾಗ ಹೆಂಗಿದೆ ಪೀಸಾಗೆ. ಸೊ ಯಾವುದೋ KSRTC ಬೇರೆ ಬಂತು ಒಳ್ಳೆ ಟೈಮ್ಗೆ. ನೋಡಿ ಹೆಂಗೆ ಕಾಣಿಸ್ತೈತೆ, ಕ್ರೇಜ್ ಎಲ್ಲ. ಮುಂದೆ ನೋಡಿ ಮಿಸ್ಟು, ಹೊಲ ಅಂತ ಇದ್ದೀನಿ, ತೋಟ, ಅಡಿಕೆ ತೋಟ. ವಾ, 2 KSRTC ಈ ಟೈಮಲ್ಲಿ ವೀಡಿಯೋ ಮಾಡ್ಬೇಕಾಯ್ತು ಗುರು ನಾನು. ಅವಾಗಲೇ ಮಾಡಿದೆ ನಾನು. ಪೀಸ್ ಗುರು ನೋಡಿ ಹೆಂಗಿದೆ ಕ್ರೇಜ್ ಎಲ್ಲ. ಅದಕ್ಕೆ ಹೇಳೋದು, ಅರ್ಲಿ ಮಾರ್ನಿಂಗ್ ರೈಡ್ ಮಾಡಿದ್ರೆ ಬೇಜಾರೇ ಅನ್ಸಲ್ಲ. ನೋಡಿ ಹೆಂಗಿದೆ ಪೀಸಾಗೆ. ಮೂಡಿಗೆರೆ ನಮ್ಮ ಚಿಕ್ಕಮಂಗ್ಳೂರು ರೂಟ್ ಇದೆಯಲ್ಲ ಗುರು, ಸ್ವರ್ಗ ಇದ್ದಾಗೆ ಅದು ನಿಜವಾಗ್ಲೂ. ನೋಡಿ ಇದು ಫುಲ್ ಕೆಳಗಡೆ ಎಳೆದ್ಬಿಟ್ವಿ ಈಗ. ಮಳೆ ಇಲ್ಲ, ಬಿಸಿಲೇ ಇದೆ ಇವತ್ತು. ಮಳೆ ಸಿಗೋ ಡೌಟು. ಸುಮ್ಮನೆ ರೈನ್ ಕೋಟೆಲ್ಲ ತಗೊಬಂದ್ವಿ ನಾವು. ಸುಮ್ಮನೆ ವೇಸ್ಟ್ ಆಯ್ತಾ ಅಂತ. ಚಿಕ್ಕಮಂಗ್ಳೂರು, ಅದಕ್ಕೆ ಹೇಳೋದು ಚಿಕ್ಕಮಂಗ್ಳೂರಲ್ಲ ಗುರು. ಎಲ್ಲ ಆಲ್ಮೋಸ್ಟ್ ಚಿಕ್ಕಮಗಳೂರು ಅನ್ನೋದು ಬಿಟ್ಟು ಚಿಕ್ಕಮಂಗ್ಳೂರು ಅಂತಾರೆ. ಮಂಗಳೂರಲ್ಲಪ್ಪ ಅದು, ಚಿಕ್ಕಮಗಳೂರು. ಸೊ ಲ್ಯಾಂಡ್ ಆಫ್ ಕಾಫಿ ನಾಡು ನೋಡಿ. ಸೊ ಬೆಟ್ಟದ ಭೈರವೇಶ್ವರಕ್ಕೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೀವೇನಾದ್ರು ಹೋಗಿದ್ರೆ ಈ ವಿಡಿಯೋ ನೋಡ್ತಾ ಇದ್ದವರು ಸೊ ಕಾಮೆಂಟ್ ಮಾಡಿ. ಎಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಹುಡುಗರು ನಿಂತ್ಕೊಂಡಿದ್ದಾರೆ. ಇನ್ನಿದ್ರೆ ಸೊ ಬೆಟ್ಟದ ಭೈರವೇಶ್ವರಕ್ಕೆ ಇನ್ನೇನು ಬಂದ್ವಿ ಹತ್ತತ್ರ. ಸೊ ರೂಟ್ ಚೆನ್ನಾಗಿದೆ ಈ ಕಡೆ. ಸೊ ಏನಾಗಿದ್ರು ಆಗಲೇ ಒಂದು 6 months ಬ್ಯಾಕ್ ಅನಿಸುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ ಬಂದವರು ಸ್ವಲ್ಪ ಗಲಾಟೆ ಆಗಿತ್ತು ಊರಿನವರು ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಅವ್ರದ್ದು ಬೆಟ್ಟದ ಭೈರವೇಶ್ವರದಲ್ಲಿ. ಸೊ ಅಲ್ಲ ನೋಡಬೇಕು ಒಳಗಡೆ ಬಿಡ್ತಾರ ಹಂಗೆ ಅಂತ. ಮುಂದೆ ನೋಡ್ರಿ ಗುರು ನೇಚರು. ಸೊ ಅಲ್ಲಿ ಯಾವುದೋ ಹಿಲ್ಸ್ ಇದೆ ನೋಡಿ, ಎಲ್ಲ ಫುಲ್ಲು ಮಿಸ್ಟ್ ತುಂಬ್ಕೊಬಿಟ್ಟೈತೆ. ಇಲ್ಲಿರೋರೆ ನಿಜವಾಗ್ಲೂ ಪುಣ್ಯವಂತರು. ಹೆಂಗಿದೆ ನೋಡಿ. ಈ ಕಡೆನೂ ಚೆನ್ನಾಗಿದೆ. ಓಪನ್ ಆಗ್ತಾಯಿದ್ದು ನೋಡ್ರಿ ವ್ಯೂ.
ಬ್ಯೂಟಿ ಬ್ಯೂಟಿ ಗುರು, ನಿಜವಾಗ್ಲೂ ಬೈಕ್ ಏನೋ ಅಲ್ಲೋಗಿದ್ರೆ ಮಸ್ತಾಗಿರೋದು ಮಾತ್ರ. ನೋಡಿ ಹೆಂಗಿದೆ, ನೋಡಿ ವ್ಯೂ ಓಪನ್ ಆಯಿತು, ಹೆಂಗೆ ಕಾಣಿಸ್ತಾ ಇದೆ. ಬ್ಯೂಟಿ ಗುರು, ನಿಜವಾಗ್ಲೂ ಬೆಟ್ಟ ಕಾಣಿಸ್ತಾನೆ ಇಲ್ಲ ಈ ಕಡೆ, ಫುಲ್ ಹಂಗೆ ಮಿಸ್ಟ್ ತುಂಬ್ಕೊಂಡೈತೆ. ಸಣ್ಣದಾಗ ಒಂದು ವಾಟರ್ ಫಾಲ್ಸು, ವಾಟರ್ ರಿವರ್. ಹಿಂಗಿದೆ ನೋಡಿ. ಸೊ ಅದೆಲ್ಲ ಕ್ಲಿಯರ್ ಆದ್ರಿಂದ ಈ ಕಡೆ ಗುಡ್ಡ ಇದೆ ಕಾಣಿಸುತ್ತೆ, ಬಟ್ ಕ್ಲಿಯರ್ ಆಗಂಗಿಲ್ಲ ಅದು. ನೋಡಿ ಎಷ್ಟು ಮಿಸ್ಟ್ ಇದೆ ಅಲ್ಲಿ. ಇಲ್ಲ, ಮೂವ್ ಆಗ್ತಾಯಿತ್ತು ಮೋಡ. ಹಾಕೊಳ್ಳೋಣ ಒಂದು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬೈಕ್ ನಿಲ್ಲಿಸಿ, ಅಲ್ಲಿ ನೋಡಿದ್ರೆ ಬ್ಯೂಟಿ. ಇನ್ನು ಮುಂದೆ 4 ಕಿಲೋಮೀಟ್ರ್ ಇದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗುರು ಅದು, ನಿಜವಾಗ್ಲೂ. ಬೆಟ್ಟದ ಭೈರವೇಶ್ವರದು ಟಾಪ್ ಅನ್ಸುತ್ತೆ ಅದು. ನೋಡಿ ಸ್ನೇಹಿತರೆ, ಬೆಟ್ಟದ ಭೈರವೇಶ್ವರ 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟರ್ ಬೆಟ್ಟದ ಭೈರವೇಶ್ವರ. ಚೆನ್ನಾಗಿದೆ ಒಂಥರ ರೂಟು, ಬಟ್ ಪೀಕ್ ಮಾತ್ರ ಬಾಂಬ್ ಆಗಿದೆ ಮುಂದೆ. ಬಟ್ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಇವಾಗ ಆಗಲ್ಲ. ಸೊ ಟ್ರಕ್ ಮಾಡಿದ್ರೆ ಚೆನ್ನಾಗಿದೆ. ನೋಡಿ ಹೆಂಗಿದೆ ಮಿಸ್ಟು. ಆಗಲೇ ಅವರೆಲ್ಲ ಹೋಗಿ ಬರ್ತಾ ಇದ್ದಾರೆ. ವಾ, ಯಾವುದೋ ಒಂದು ಹೊಂಡ ಬೇರೆ ಇದೆ ನೋಡಿ, ಚೆನ್ನಾಗಿದೆ. ಮಳೆ ಬಂದಿದ್ದು ಇನ್ನೂ ಚೆನ್ನಾಗಿ ನೀರು ತುಂಬಿರೋದು. ಬಟ್ ಎಲ್ಲಿಂದನೋ ಕನೆಕ್ಷನ್ ಇದೆ, ಅದು ನೀರು ಬೀಳ್ತಾ ಇರೋದು ಬೆಟ್ಟದಿಂದ. ಅಯ್ಯೋ ದೇವುಡ, ಒಳ್ಳೆ ಗುಂಡಿ ಬಿಟ್ನಲ್ಲಪ್ಪ. ಇಲ್ಲಿ 2 ಕಿಲೋ ತಪ್ಪಿದು. ಸೊ ಬೆಟ್ಟದ ಭೈರವೇಶ್ವರ ಸ್ವಾಮಿ ಎಲ್ಲಿದೆ ಗುರು ದೇವಸ್ಥಾನ? ಇನ್ನೂ ಸಿಗ್ತಾನೆ ಇಲ್ಲ, ಹೋಯ್ತಾನೆ ಇದ್ದೀನಿ. ಒಳ್ಳೆ ಅಪ್ಪಿದೆ ಮಾತ್ರ. ಇಲ್ಲೊಂದು ಏರ್ಪಿನ್ ಬೆಂಡು. ಅಯ್ಯೋ ಅಯ್ಯೋ, ಗುಂಡಿಗಳು ಸೆಂಟ್ರಲ್ ಬೇರೆ. ಸೊ ಇದೇ ಲಾಸ್ಟ್ ಅನಿಸುತ್ತೆ. ಇಲ್ಲಿಂದ ಮೇಲತ್ತು ಹೋಗ್ಬೇಕೀಗ. ಈ ಕಡೆ ಸೂಪರ್ ಇದೆ ಗುರು ವ್ಯೂ. ಚೆನ್ನಾಗಿದೆ ಅಲ್ಲ ವ್ಯೂ, ಸೂಪರ್ ಸೂಪರ್. ಡ್ರೋನ್ ಇದ್ರೆ ಒಳ್ಳೆ ಶಾಟ್ ಬಂದಿರೋದು ಇಲ್ಲಿಂದ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬೆಟ್ಟಗಳು, ಒಂದಕ್ಕಿಂತ ಒಂದು ಸುಂದರ. ಅಲ್ಲೇ ಅದೋ ಒಂದು ಹೊಂಡ ಮಾಡಿದ್ದಾರೆ ನೋಡಿ. ಈ ಕಡೆನೂ ಚೆನ್ನಾಗಿದೆ. ಸೊ ಬನ್ನಿ ಲಗೇಜ್ ಎಲ್ಲ ಇಳಿಸಿ ಹೋಗೋಣ. ಸ್ನೇಹಿತರೆ, ಸೊ ಬನ್ನಿ ಬೆಟ್ಟದ ಭೈರವೇಶ್ವರ ಬಂದ್ವಿ. ಸೊ ಹಂಗೆ ಹೋಗಿ ಒಂದು ರೌಂಡ್ ಹಾಕೋ ಬರೋಣ. ನೋಡಿ ಕಾಣಿಸ್ತಾ ಇದೆ ಇಲ್ಲಿಂದಾನೆ ದೇವಸ್ಥಾನ. ಸೊ ಪಾರ್ಕಿಂಗಲ್ಲಿ ಇದ್ದೀವಿ. ಸೊ ಶೂ ಎಲ್ಲ ಬಿಚ್ಚಬೇಕು, ಗೇರ್ ಏನು ಬಿಚ್ಚೋದು ಬೇಡ ಅಂದ್ಕೊಂಡು ಹಂಗೆ ಹಾಕೊಂಡಿದ್ದೀನಿ. ಬನ್ನಿ ಹೋಗೋಣ. ಚಪ್ಪಲ್ಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಟೆಂಪಲ್ ಓಪನ್ ಇದೆ. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ.
ಸೊ ಮಳೆ ಇಲ್ಲ. ಮಳೆ ಬಂದು ನೆನ್ನೆ ಹೋಗಿರೋದು. ಇವತ್ತು ಏನು ಮಳೆ ಇಲ್ಲ ನೋಡಿ, ಬಿಸಿಲು ಹೆಂಗೆ ಹೊಡಿತಾ ಇದೆ ಸ್ನೇಹಿತರೆ. ಸೊ ಬಟವೇಶ್ವರ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಹೊರಟೆ. ಸೊ ಬನ್ನಿ ಹೊರಡೋಣ. ನೆಕ್ಸ್ಟ್ ಪ್ಲೇಸು ದೇವ್ರ ಮನೆ.